ಹಲೋ ಗೈಸ್, ವೆಲ್ಕಮ್ ಟು KBBA ಚಾನಲ್. ನಾನು ಆಶಿಕ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕೊಂಡಿರುವಂಥದ್ದು. ಹೌದು, ಡೆವಿಲ್ ಅಪ್ಡೇಟ್ ಬಗ್ಗೆ ಆಗಿರುವಂಥದ್ದು. ಟಾಕಿ ಪೋರ್ಷನ್ ಕಂಪ್ಲೀಟೆಡ್ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ಒಂದು ವಿಷಯನ ಮಾತಾಡಬೇಕಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಸಮೀರ್ MD ಅವ್ರು ಮಾಡಿರುವಂಥ ವಿಡಿಯೋದು ಸೌಜನ್ಯ ಅವ್ರ ಕೇಸ್ ಮೇಲೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಆಯ್ತಾ. ಅಂದ್ರೆ ಇಷ್ಟೊಂದೆಲ್ಲ ವಿಷಯಗಳು ಅಡಗಿತ್ತಾ ಅನ್ನೋ ರೀತಿಯಲ್ಲಿ ಒಂದು ಕ್ವಶನ್ ಮಾಡಿರೋ ರೀತಿ ನಾನೊಂದು ವಿಡಿಯೋನ ಮಾಡಿರುವಂಥದ್ದು. ಇದನ್ನ ಕೋರ್ಟ್ ಆರ್ಡರ್ ಕೊಟ್ಟು ಒಂದು ವಿಡಿಯೋನ ಡಿಲೀಟ್ ಮಾಡಿಸೋಷ್ಟು ಏನಾಗಿತ್ತು ನನಗೆ ಅರ್ಥ ಆಗ್ತಿಲ್ಲ. ನಾನೇನು ದೊಡ್ಡ ಯೂಟ್ಯೂಬರ್ ಕೂಡ ಅಲ್ಲ. ನಿಮ್ಮಿಂದ ಅಫ್ಕೋರ್ಸ್ ನಾನೊಂದು ಯೂಟ್ಯೂಬರ್ ಅಂತ ಫೀಲ್ ಮಾಡ್ಕೊತಿದ್ದೀನಿ ಅಷ್ಟೇ, ಬಿಟ್ರೆ ದೊಡ್ಡ ಯೂಟ್ಯೂಬರ್ ಕೂಡ ಅಲ್ಲ. ವಿಡಿಯೋನ ಡಿಲೀಟ್ ಮಾಡಿಸೋ ರೇಂಜಿಗೆ ನನ್ನ ವಿಡಿಯೋದಲ್ಲಿ ಏನಿದೆ? ಹಾಗಾದ್ರೆ ನಾನು ಯೋಚನೆ ಮಾಡ್ತಿರೋದು ಏನಂತಂದ್ರೆ, ಒಂದು ಗೌರ್ಮೆಂಟ್ ಎಲ್ಲ ಗೊತ್ತಿದ್ದು ಯಾಕೆ ಇದನ್ನ ಇಷ್ಟೊಂದು ಹೈಡ್ ಮಾಡೋದಕ್ಕೆ, ಈ ಕೇಸ್ನ ಹೈಡ್ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಟ್ರೈ ಮಾಡ್ತಿದ್ರಿ? ಯಾಕೆ ಇಷ್ಟೊಂದು ಸಿಸ್ಟಮ್ ಬಿದ್ದೋಗಿದ್ಯಾ? ನಾನು ಇದು ನನ್ನ ಕಡೆಯಿಂದ ಒಂದು ಕ್ವಶನ್ ಆಗಿರುವಂಥದ್ದು. ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಒಂದು ವಿಡಿಯೋ ಹೋದ್ರೆ ನಿಮಗೆ ಅನ್ನಿಸ್ಬೋದು ವಿಡಿಯೋ ಹೋದ್ರೆ ಅಷ್ಟೊಂದೇನು ದೊಡ್ಡ ವಿಷಯ ಆಗಲ್ಲ ಅಂತ. ಆದ್ರೆ ಒಂದು ಸ್ಮಾಲ್ ಯೂಟ್ಯೂಬರ್ ಆಗಿ ಯಾರು ಅಷ್ಟು ರೆಸ್ಪಾನ್ಸ್ ಕೂಡ ಮಾಡಲ್ಲ, ಆಯ್ತಾ. ನಾನು ಒಬ್ನೇ ಕೊರಗಬೇಕು, ಬಿಟ್ರೆ ಇದನ್ನ ಯಾರ ಕೈಲಿ ನಾನು ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಆ ರೀತಿ ಪರಿಸ್ಥಿತಿ ಆಗಿರುವಂಥದ್ದೊಂದು ಬಿಟ್ಟಾಕಿ. ಈಗ ನಾನು ಡೈರೆಕ್ಟ್ ಆಗಿ ಅಪ್ಡೇಟಿಗೆ ಹೋಗೋಣ ಅಂತಾನೆ ಹೇಳ್ಬೋದು. ಡೆವಿಲ್ ವಿಷಯದಲ್ಲಿ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಕೊಟ್ಟಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಕುತ್ತೆ ಕನ್ವರ್ ನಹಿ, ಆಮೇಲೆ ಬಾಕಿ ಡೈಲಾಗ್ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ವಿಷಯ ಏನಪ್ಪಾ ಅಂತಂದ್ರೆ, ಅಫ್ಕೋರ್ಸ್ ಶೂಟಿಂಗ್ ಟಾಕಿ ಪೋರ್ಷನ್ಸ್ ಕಂಪ್ಲೀಟ್ ಆಗಿದೆ. ಅದರ ಅರ್ಥ ನಮಗೆ ಇಲ್ಲಿ ಉಳಿದಿರುವಂಥದ್ದು ಕಂಪ್ಲೀಟ್ ಆಗಿ ಆಕ್ಷನ್ ಸೀಕ್ವೆನ್ಸ್ ಹಾಗೇನೆ ಸಾಂಗ್ ಪೋರ್ಷನ್ ಆಗಿರುವಂಥದ್ದು. ನನಗೆ ಗೊತ್ತಿರೋ ಹಾಗೆ ಸಾಂಗ್ ಪೋರ್ಷನ್ಸ್ ಕೂಡ ಅಷ್ಟೊಂದಿಲ್ಲ, ಎಷ್ಟೆಷ್ಟು ಆಗ್ಬೇಕು ಅದೆಲ್ಲ ಮುಗಿಸ್ಕೊಂತ ಇದ್ದಾರೆ. ಆಮೇಲೆ ಈಗ ಫಾರಿನ್ ಟ್ರಿಪ್ಪಿಗೆ ಕೂಡ ಅಲೋವೆನ್ಸ್ನ ಕೋರ್ಟ್ ಕಡೆಯಿಂದ ಆರ್ಡರ್ನ ತಗೊಂಡಿದ್ದಾರೆ ಅಂತ ಹೇಳ್ತಿದಾರಲ್ಲ, ಈ ವಿಷಯ ಇಲ್ಲಿ ಕನ್ಫರ್ಮ್ ಆಗಿರುವಂಥದ್ದು. ಯಾಕೆ ಅಂತಂದ್ರೆ ಸಾಂಗ್ ಪೋರ್ಷನ್ಸ್ನ ಈಗ ಅವರು ನೆಕ್ಸ್ಟ್ ಯೋಚನೆ ಮಾಡಿರುವಂಥದ್ದು ಸಾಂಗ್ ಪೋರ್ಷನ್ಸ್ನ ಆಗಿರುವಂಥದ್ದು. ಅದ್ರ ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ ಕೂಡ ಇದೆ. ನೀವೆಲ್ಲರೂ ನೋಡಿರೋ ಹಾಗೇನೆ ಚಿಂಗಾರಿಯಲ್ಲಿ ಅಥವಾ ಇವರ ನಮ್ಮ ಪ್ರಕಾಶ್ ವೀರ್ ಅವರ ಲಾಸ್ಟ್ ಸಿನಿಮಾದಲ್ಲಿ ನೋಡಿದ್ರೆ ನೀವೆಲ್ಲ ಆಕ್ಷನ್ ಸೀಕ್ವೆನ್ಸ್ ಏನೇನು ನಡೆದಿದೆ ಅಥವಾ ಅದೆಲ್ಲ ಫಾರಿನ್ ಕಂಟ್ರೀಸ್ ಅಲ್ಲಿ ಶೂಟ್ ಆಗಿರುವಂಥದ್ದಾಗಿರೋದ್ರಿಂದ ಅಫ್ಕೋರ್ಸ್ ಅವರು ಶೂಟಿಂಗ್ ಏನಿದ್ರು ಇನ್ನ ಕಂಟಿನ್ಯೂ ಮಾಡುವಂಥದ್ದು ಫಾರಿನ್ ಲೊಕೇಶನ್ ಆಗಿರುವಂಥದ್ದು. ಸೊ ನಾನು ಇಲ್ಲಿ ಹೇಳ್ತಿರೋದು ಏನಂತಂದ್ರೆ, ಟಾಕಿ ಪೋರ್ಷನ್ಸ್ ಕಂಪ್ಲೀಟ್ ಆಗಿದೆ ಅಂತ ಅಫಿಷಿಯಲಿ ಬಂದಿರುವಂಥ ವಿಷಯ. ಅಂದ್ರೆ ನಾನು ಏನು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಮೆನ್ಷನ್ ಮಾಡಿದ್ದೆ, ಏನು ಡೇಟ್ಸ್ ಎಲ್ಲ ಏನು ಮೆನ್ಷನ್ ಮಾಡಿದ್ದೆ, ಅದು ಅಫ್ಕೋರ್ಸ್ ಅದೇ ರೀತಿ ಅಲೈನ್ ಆಗಿ ಅದೇ ಡೇಟಲ್ಲಿ, ಅಂದ್ರೆ ಆ ಟೀಮ್ ಏನು ಪ್ಲಾನ್ ಮಾಡಿತ್ತು ಅದೇ ರೀತಿ ಹೋಗ್ತಿರೋದ್ರಿಂದ ಡೇಟು ಕೂಡ ನಾನು ಹೇಳಿರೋ ರೀತಿ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಅಂದ್ರೆ ನಾವೇನು ರಿಲೀಸ್ ಡೇಟ್ ಏನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅದೇ ರೀತಿನೇ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದ್ರೆ ಪ್ಲಾನ್ಸ್ ಪ್ರಕಾರ ಎಲ್ಲ ನಡೀತಾ ಇದೆ. ಹಾಗೇನೆ ವಿಷಯ ಏನಪ್ಪಾ ಅಂತಂದ್ರೆ, ಆಕ್ಷನ್ ಸೀಕ್ವೆನ್ಸ್ ಮತ್ತೆ ಏನು ಸಾಂಗ್ಸ್ ಶೂಟಿಂಗ್ ಏನು ಬಾಕಿ ಇದೆಯಲ್ಲ ಅದು ಮಾತ್ರ ಇರೋದ್ರಿಂದ ಈಗ ಕೋರ್ಟ್ ಆರ್ಡರ್ನ ಕೂಡ ತಗೊಂಡು ಈಗ ಫಾರಿನ್ ಲೊಕೇಶನ್ಗೆ ಹೋಗೋದಕ್ಕೆ ಹೊರಟಿದೆ ಅಂತಲೇ ಹೇಳ್ಬೋದು. ನಿಮಗೆ ಏನು ಅನ್ಸುತ್ತೆ? ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಎಷ್ಟು ಖುಷಿಯಾಗಿದ್ರೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಇಲ್ಲಿ ನಮಗೆ ಕನ್ಫರ್ಮ್ ಆಗ್ತಿರುವಂಥ ವಿಷಯ ಏನಪ್ಪಾ ಅಂತಂದ್ರೆ, 2 ಶೇಡ್ ಇರುವಂಥದ್ದು ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಆಯ್ತಾ. ಇಲ್ಲಿ ಯಾಕೆಂದ್ರೆ ನೀವು ನೋಡಿರ್ಬೋದು, ಯಶ್ ಅವರಾಗ್ಲಿ ಅಥವಾ ಸುದೀಪ್ ಅವರಾಗ್ಲಿ ಯಾವಾಗ್ಲೂ ವಿಷ್ಣುವರ್ಧನ್ ಅವರ ಪೋರ್ಷನ್ಸ್ ನ ಮಾಡ್ತಿರ್ತಾರೆ. ಇಲ್ಲಿ ದರ್ಶನ್ ಅವರು ಅಂಬರೀಷ್ ಅವರ ಪೋರ್ಷನ್ ಮಾಡ್ತಿದ್ದಾರೆ. ಇದೆಲ್ಲ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಸ್ವೀಟ್ ಸ್ಪಾಟ್ ಅದೇ ಅಥವಾ ಸ್ವೀಟ್ ಆಗಿರುವಂತ ಸಿನಿಮಾ ಅಂತಾನೆ ಹೇಳ್ಬೋದು. ಒಂದು ನಾಸ್ಟಾಲಜಿಯಾ ಕ್ರಿಯೇಟ್ ಮಾಡುವಂತ ಸಿನಿಮಾ ಅಂತಾನೆ ಹೇಳ್ಬೋದು. ಆ ಥರನೇ ಒಂದು ಏನಂತಾರೆ ಡೈಲಾಗ್ಸ್ನಾಗ್ಲಿ ಅಂದ್ರೆ ಒಂದು ಕ್ಯಾರೆಕ್ಟರ್ನ ಒಂದು ಶೇಡ್ಸ್ನ ಕೊಡ್ತಾರೆ ಅಂತಂದ್ರೆ ಅದು ಸುಮ್ಮನೆ ಬೇಕಾಬಿಟ್ಟಿ ಆಗಿರೋ ಅಲ್ಲ. ಯಾಕೆಂದ್ರೆ ಪ್ರಕಾಶ್ ವೀರ್ ಅವ್ರನ್ನ ನಾನು ನಂಬಿದ್ದೀನಿ, ಒಂದು ಏನಂತಾರೆ ಮೀನಿಂಗ್ ಫುಲ್ ಆಗಿ ಈ ಒಂದು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡ್ತಾರೆ ಅಂತ ನನಗೆ ಅನಿಸ್ತಿರುವಂಥದ್ದು. ಇದೊಂದು ಅನೌನ್ಸ್ಮೆಂಟ್ ರೀತಿ ಅವ್ರು ಬಂದಿದ್ದಾರೆ. ಅಂದ್ರೆ ಈ ಮಂತ್ ಎಂಡ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ ಅಂತ ನಾನು ತುಂಬಾನೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಆದ್ರೆ ನಾನು ಅಲ್ಲಿಗೆ ಬಿಟ್ಟಾಕಿದ್ದೆ. ಅಂದ್ರೆ ಏನು ಅನೌನ್ಸ್ಮೆಂಟ್ ಬರ್ತಾನೆ ಇಲ್ವಲ್ಲ, 31st ಆಗಬೇಕಾಯ್ತು ಅಂತ. 31st ಬಂತು ಗುರು ಅಪ್ಡೇಟ್. ನಿನ್ನೆ ಒಂದು ಅಪ್ಡೇಟ್ ಬಂತು ಗುರು. ಅದು ತುಂಬಾನೇ ಖುಷಿ ಆಗಿರುವಂಥ ವಿಷಯ ಆಗಿರುವಂಥದ್ದು. ಆದ್ರೆ ಜೂನ್ ಲಾಸ್ಟಿಗೂ ಕೂಡ ಒಂದು ಅಪ್ಡೇಟ್ ಬರೋಕಿದೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡಿದಾಗೆ ಜೂನ್ ಲಾಸ್ಟಿಗೂ ಕೂಡ ಒಂದು ಅಪ್ಡೇಟ್ ಬರೋದಕ್ಕಿದೆ ಅಂತಲೇ ಹೇಳ್ಬೋದು. ನಿಮಗೆ ಏನು ಅನ್ಸುತ್ತೆ? ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇಷ್ಟು ನಿಮ್ಮ ಎಲ್ಲ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.